ನಮಗೆ ಎಲ್ಲ ಸದಸ್ಯರು ಸರಿಸಮಾನವಾಗಿ ನೋಡಿಲ್ಲ, ವಿಶ್ವಾಸಕ್ಕೆ ತಗೊಂಡಿಲ್ಲ. ನಮ್ಮ ದುಡ್ಡನ್ನ ನಾವು ಇಟ್ಕೊಂಡು ಎಲೆಕ್ಷನ್ ಮಾಡಿದ್ವಿ. ಅವ್ರು ಕೊಟ್ಟಂತ ದುಡ್ಡಲ್ಲ, ನಮ್ಮ ದುಡ್ಡು ಇಟ್ಕೊಂಡು ಎಲೆಕ್ಷನ್ ಮಾಡಿ ಜನರಿಂದ ನಾವು ಆಯ್ಕೆಯಾಗಿ ಬಂದಿದ್ದೀವಿ. ಅದನ್ನ ನಾವು ಗೆಲ್ಸಿದೀವಿ ಅಂತ ಹೇಳ್ತಾ ಇದಾರಲ್ಲ. ಮತ್ತೆ ಈ ಸರಿ ನಿಂತಿಸಿ ನೋಡ್ಲಿ, ಅವ್ರು ಗೆದ್ದು ತೋರಿಸ್ತಿಲ್ಲ ಆದ ಪಕ್ಷದಿಂದ. ನಾನು ಒಂದು ಪಕ್ಷ ಬಿಟ್ಟು ಬಂದವರು. ನಾವು 5 ವರ್ಷ, ನಾನು 2.5 ವರ್ಷ ನಾನು ಆಗಲಿ ಇದ್ದೊತ್ನಾಗ ಜಗಳ ಮಾಡಿ 2.5 ವರ್ಷ ನಾನು ಶಾಸಕರ ಮನೆಗೆ ಹೋಗಲಿಲ್ಲ. ಆದರೂ ನಾನು ಪಕ್ಷದಲ್ಲಿ ಇದ್ದೆ. ಪಕ್ಷ ರಾಜೀನಾಮೆ ಕೊಟ್ಟು ನಾವು ಹೋಗುವಂಥದ್ದು ನಮ್ಮ ಧರ್ಮ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದು ದುಡ್ಡಿಗಾಗಿ ಅಲ್ಲ ಮತ್ತು ಅಧಿಕಾರ ಆಶೆಗೂ ಅಲ್ಲ. ನಾವು ಮನನೊಂದು BJPಯಿಂದ ಮನನೊಂದು ನಮಗಾದಂಥ ನೋವು ಹಿಂದೆ ಇರೋಂಥ ಕಾರ್ಯಕರ್ತರಿಗೆ ಆಗಬಾರ್ದು ಅಂತ ತಿಳ್ಕೊಂಡು ನಾವು ಸ್ವಇಚ್ಛೆಯಿಂದ ಕಾಂಗ್ರೆಸ್ಸಿಗೆ ಹೋಗಿ ಬೆಂಬಲ ಕೊಟ್ಟಿದ್ದೇವೆ. ಮಾಜಿ ಶಾಸಕರು ದೊಡ್ಡಗೌಡವರು ನಮಗೆ ವಿಶ್ವಾಸ ದ್ರೋಹ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ನೇರವಾಗಿ ಮಾಜಿ ಶಾಸಕರಿಗೆ ಕೇಳ್ತೀನಿ, ನಮ್ಮನ್ನು 5 ವರ್ಷ ಅಲ್ಲೇ ಇದ್ದಂಥವ್ರು ತಾವು ವಿಶ್ವಾಸ ಗಳಿಸ್ಕೊಂಡಿಲ್ಲ, ನಮ್ಮನ್ನು ವಿಶ್ವಾಸಕ್ಕೆ ಇಟ್ಕೊಂಡಿಲ್ಲ. ಆಮೇಲೆ ನಮಗೆ ಕೆಲಸದಲ್ಲಿ ತಾರತಮ್ಯ ಮತ್ತು ಅಧಿಕಾರ ಹಸ್ತಾಂತರ ಮಾಡೋದ್ರಲ್ಲಿ ತಾರತಮ್ಯ ಮಾಡಿದ್ದಾರೆ. ಹೀಗಾಗಿ ನಾವು ಈ ಒಂದು ನಿನ್ನೆ ನಡೆದಂಥ ಚುನಾವಣೆ, ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಬೆಂಬಲ ಕೊಡುವಂಥ ಸಂದರ್ಭ ಬಂತು. ಅದು ಬಹಿರಂಗವಾಗಿ ನಾವು ಅವರಿಗೆ ಹೇಳಿದ್ವಿ, ಫೋನ್ ಮುಖಾಂತರ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇದ್ದೀವಿ ಅಂತೇಳಿ. ಅವರು ಇನ್ನೊಂದು ಆರೋಪ ಮಾಡಿದರು, ಅವರು ದುಡ್ಡಿಗಾಗಿ ಮತ್ತು ಇನ್ನಿತರ ಆಶೆ ಆಮಿಷಗಳಿಗಾಗಿ ಹೋಗಿದ್ದಾರೆ ಅಂಥೇಳಿ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದು ದುಡ್ಡಿಗಾಗಿ ಅಲ್ಲ ಮತ್ತು ಅಧಿಕಾರ ಆಶೆಗೂ ಅಲ್ಲ. ನಾವು ಮನನೊಂದು BJPಯಿಂದ ಮನನೊಂದು ನಮಗಾದಂಥ ನೋವು ಹಿಂದೆ ಇರೋಂಥ ಕಾರ್ಯಕರ್ತರಿಗೆ ಆಗಬಾರ್ದು ಅಂತ ತಿಳ್ಕೊಂಡು ನಾವು ಸ್ವಇಚ್ಛೆಯಿಂದ ಕಾಂಗ್ರೆಸ್ಸಿಗೆ ಹೋಗಿ ಬೆಂಬಲ ಕೊಟ್ಟಿದ್ದೇವೆ. ನಿನ್ನೆ ಯಲ್ಲಪ್ಪ ಪೂಜಾರಿ ಅವರು ಮತ್ತು ಶಾರದಾಬಾಯಿ ಪತ್ತಾರ್ ಅವರು ಮತ್ತು ಎಲ್ಲರೂ ಸೇರಿ, ಶರಣಪ್ಪ ಅಮರಾವತಿ, ವಿಠಲ್ ಚಕ್ಕ ಎಲ್ಲರೂ ಸೇರಿ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟರು. ಅವರು ಸನ್ಮಾನ್ಯ ಶ್ರೀ ಮಾಜಿ ಶಾಸಕರಾದಂಥ DG ಪಾಟೀಲ್ ಅವರನ್ನು ನಮ್ಗೆ ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು, ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂತ ಯಾವ ಮಾಧ್ಯಮ ಹೇಳ್ತಾರೆ ಅದು ಅವ್ರಿಗೆ ಗೊತ್ತು. ಮತ್ತು ಅವರವರ ವಾರ್ಡ್ನಲ್ಲಿ, ಶರಣಪ್ಪ ಅಮರಾವತಿ ವಾರ್ಡ್ನಲ್ಲಿ 50ರಿಂದ 1 ಕೋಟಿ ರೂಪಾಯಿ ಕೆಲಸ ಆಗಿದೆ. ಈಗ ಸದ್ಯ ನಡೆದಾವ ನೋಡ್ಬೋದು ನಾವು. 2 ರೋಡ್ ಡ್ರೈನೇಜು, 3 ರೋಡ್ RCC ಕನಕನಗರದಾಗ. ಆನಂತರ ಯಲ್ಲಪ್ಪ ಪೂಜಾರಿ ಅವ್ರ ವಾರ್ಡ್ನಾಗ ಹೋಸಂತೆ ಬಂದಾಗ ಟಿಪ್ಪು ಸುಲ್ತಾನ್ ಸರ್ಕಾರದಿಂದ ಯಶಸ್ವಿ ನೋಡಿ 84 ಲಕ್ಷ ರೂಪಾಯಿ ಕೊಟ್ಟು ಕೇಸಿ RCC ರೋಡ್ ಮಾಡಿಸಿದ್ರು. ಅದು ಯಲ್ಲಪ್ಪ ವಾರ್ಡ್, ಪೂಜಾರಿ ವಾರ್ಡ್. ಅದು ಆದ ನಂತರ ನಮ್ಮಲ್ಲಿ 24/7 ಮತ್ತು ಡ್ರೈನೇಜ್ ಬಂತು. ಆ ರೋಡ್ ಎಲ್ಲ ಲೇಟ್ ಆಗೈತಿ, ಏನು ಮಾಡಿ ಅಂತ ಎಲ್ಲರೂ ಕೂಡಿ ಯಲ್ಲಪ್ಪ ಸ್ವತಃ ಬಂದು ಹೇಳಿದಾಗ, ಯಲ್ಲಪ್ಪ ಹಿರಿಯರು ಬಂದು ಹೇಳಿದಾಗ, ಅಲ್ಲವರ ಮನೆ ಮಾಡ್ತೀವಿ, ಏನು ಮಾಡ್ತೀವಿ ಅಂತ ಎಲ್ಲ ಮಾಡಿಸಬೇಕು ಬೆಟ್ಟದ ಆಜ್ ಹೇಳಿದ್ದು 1 ಕೋಟಿ 5 ಲಕ್ಷ ಬಂದಾಗ ಆ ರೋಡ್ ಮತ್ತೆ ಹೊಸದಾಗಿ RCC ಮಾಡಿ ಇವತ್ತಿಂತ ಅವ್ರು ನೋಡ್ಬೋದು. ಮತ್ತೀಗ ಅವ್ರು SC ST ವಾರ್ಡಲ್ಲಿ ಬಂದಂಥವು ಎಲ್ಲವೂ ಕೆಲಸವನ್ನು ಮಾಡಿಕೊಟ್ಟಾರ. ಹಾಗೂ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹಾಂತೇಶ್ ಕನ್ನೂರ್ ಅಂತ ಇಂಜಿನಿಯರ್ ಇದ್ರು. ಆ ಇಂಜಿನಿಯರ್ ಇದ್ದಾಗ 1 ಕೋಟಿ ರೂಪಾಯಿ ತಂದು ಕೇಸಿ ಏಷ್ಯೋಗಿಂದ ಹಿಡಿದು ಅವರ ವಾರ್ಡಿನವರಿಗೂ ಒಂದು ಹಾಡು ಮರ್ಮ ಹಾಕಿಸಿ ಒಂದು ಬ್ರಿಡ್ಜನ್ನು ಮಾಡ್ಯಾರ, ದೊಡ್ಡ ರೋಡ್ ಮಾಡ್ಯಾರ. ಇಷ್ಟೆಲ್ಲ ತೋಡ್ಕೇಸಿ ಅವರು ಮತ್ತೆ ನಮ್ಗೆ ವಿಶ್ವಾಸ ತೋಡಿದಂದ್ರೆ ಇದು ಯಾವ ಮಾತು? ಇವತ್ತು ಪ್ರೆಸ್ ಮೀಟಿಂಗ್ನಲ್ಲಿ ದೊಡ್ಡಗೌಡ ಸಾಹೇಬರು ನಮ್ಮ ಬಗ್ಗೆ ಅಪವಾದ ಓಡಿಸಿದ್ದಾರೆ. ಇವರು ದುಡ್ಡಿಗೋಸ್ಕರ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ದುಡ್ಡಿಗೋಸ್ಕರ ನಾವು ಹೋಗಂಗಿದ್ರಪ್ಪ ಅಂದ್ರೆ ನಾವ್ಯಾಕೆ ಅದೇ ಪಕ್ಷ ಬಿಟ್ಟು ಹೋಗ್ತಿದ್ವಿ? ನಮಗೆ ಅವರಿಗೆ ಎಲ್ಲ ಸದಸ್ಯರು ಸರಿಸಮಾನವಾಗಿ ನೋಡಿಲ್ಲ, ವಿಶ್ವಾಸಕ್ಕೆ ತಗೊಂಡಿಲ್ಲ. ಫಸ್ಟ್ ನಾನು
ನವಲಿ ಕಡೆ ಹೋಗಿ ಮತ್ತೆ BJP ಪಕ್ಷಕ್ಕೆ ಬರಬೇಕಾದ್ರೆ ನಾನು ಸಾಹೇಬರಿಗೆ ಕೈಕಾಲು ಬಿದ್ದಿದ್ದೀನಿ ಅಂತ ಹೇಳ್ಕೊತ ಇದ್ದಾರೆ. ಅದು ಎಷ್ಟು ಸತ್ಯ? ನನಗೆ ಫೋನ್ ಹಚ್ಚಿ ಇಲ್ಲಮ್ಮ ನೀನು BJP ಪಕ್ಷದಿಂದ ಆರಿಸಿ ಬಂದಿದ್ದಿ ಬಾ ಅಂತ ನನಗೆ ಕರೆದುಬಿಟ್ಟು ಈಗಿದ್ರೆ ನನಗೆ ಕೈಕಾಲು ಬಿದ್ದು ಬಂದಿದ್ದೀ ಅಂತ ಹೇಳ್ತಾ ಇದ್ದಾರಲ್ಲ, ಮತ್ತು ಅವ್ರು ಎಷ್ಟು ಮಟ್ಟಿಗೆ ಸತ್ಯ ಅಂತ. ಯಾಕಂದ್ರೆ ನಮ್ಮ ದುಡ್ಡನ್ನ ನಾವು ಇಟ್ಕೊಂಡು ಎಲೆಕ್ಷನ್ ಮಾಡಿದ್ವಿ, ಅವ್ರು ಕೊಟ್ಟಂಥ ದುಡ್ಡಲ್ಲ, ನಮ್ಮ ದುಡ್ಡು ಇಟ್ಕೊಂಡು ಎಲೆಕ್ಷನ್ ಮಾಡಿ ಜನರಿಂದ ನಾವು ಆಯ್ಕೆಯಾಗಿ ಬಂದಿದ್ದೀವಿ. ಅದು ನಮ್ಮ ಪುಣ್ಯ. ಶಂಕರಮ್ಮ ತಾಯಿ ನಮಗೆ ಅದು ಒಂದು ಗೆಲುವಿಗಾಗಿ ಇದು ಕೊಟ್ಟಿದ್ದಾರೆ. ಅದನ್ನು ನಾವು ಗೆಲ್ಸಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಮತ್ತೆ ಈ ಸರಿ ನಿಂತಿಸಿ ನೋಡ್ಲಿ, ಅವ್ರು ಗೆದ್ದು ತೋರಿಸ್ತಿಲ್ಲ ಅದು ಪಕ್ಷದಿಂದ. ಅದನ್ನು ಬಿಟ್ಬಿಟ್ಟು ಅವರು ದುಡ್ಡಿಗಾಗಿ ಹೋಗಿದ್ದಾರೆ. ಅದಕ್ಕೆ ಮತ್ತೆ ನನಗೆ ಹೆಣ್ಮಗಳು ಆಕೆಗೆ ಮಾನಭಂಗ ಮಾಡಿದ್ವಿ ಅಂತ ಹೇಳಿದ್ರು. ನಾನು ಡಿವಿಷನ್ಗೆಲ್ಲ ಫೋಟೋ ಸುಟ್ಟು ಕೇಸಿ 16 ಮೆಂಬರ್ ಸತ್ತಾರ ಅಂತ ಹೇಳಿದ್ರು. ಸತ್ತಿಗೆ ಓಟ್ ತೊಗೊಂಡು ಏನು ಮಾಡ್ತಾರೆ ಅವರು? ಸತ್ತಿನ ಇಲ್ಲ, ಈಗ ಎಲ್ಲರೂ ನೋಡಿ ಸಾಯ್ಸಾರ ನನ್ನ, ಮತ್ತು ಸತ್ತಾಗಿ ಓಟ್ ತೊಗೊಂಡು ಏನು ಮಾಡ್ತಾರ? ಒಂದು ಹೆಣ್ಮಗಳಿಗೆ ಕೊಡೋಂಥ ಮರ್ಯಾದೆ ಇದಾನ? ಈ ಶಾರದಾ ಪತ್ತಾರ್ ಅವರು ಹೋದಾಗ ಒಂದು ಮಾತನ್ನು ಹೇಳಿದ್ರು, ಇಲ್ಲ ನಮ್ಗೆ ಅಗೌರವದಿಂದ ಕಾಣ್ತಾರ ಅಂತಂದ್ರು, ಮಹಿಳೆಯರಿಗೆ ಅಗೌರವದಿಂದ ಕಾಣಾರ ಅಂತಂದ್ರು. ನಮ್ಮಲ್ಲಿ 9 ಮಂದಿ ಮಹಿಳೆಯರು, ಶೋಭಾ ಕಾಮಗಾರವರು, ಆಲಿಬಾಯರು, ಅವರು ಪತ್ತಾರ್ ಅವರು, ಆದಿಮನಿಯವರು, ವೀಣಾ ಅವರು, ಬಂಗಾಲಿ ಅವರು, ಜಕ್ಕ ಅವರು ಎಲ್ಲರೂ ಇಲ್ಲಿ ಇರೋಲ್ಲ. ಅವ್ರಿಗೂ ಗೊತ್ತೈತೆ. ಮುನ್ಸಿಪಾಲಿಟಿ ಮೀಟಿಂಗ್ ನಡೆದ್ರೆ ಗೃಹ ಕಚೇರಿ ಬಂದು ಮಾಡಿ ಅಂತ ಹೇಳಿದ್ರು. ನಿಮ್ಗೆ ಎಲ್ಲಿ ಜಾಗ ಇಲ್ಲ ಇಲ್ಲಿ ಗೃಹ ಕಚೇರಿ ಬಂದು ಇಲ್ಲೇ ಗೃಹ ಕಚೇರಿ ಮೀಟಿಂಗ್ ಮಾಡ್ತಿದ್ವಿ. ಮೀಟಿಂಗ್ ಮಾಡಿದಾಗ ನಾವು ಯಾರಿಗೂ ಮಾತಾಡಲ್ಲ. ಯಾರ ಒಂದು ನಮ್ಮ ಡಿವಿಷನ್ ಕೆಲಸ ಇಲ್ಲ ಅಂದ್ರೆ ಅವ್ರ ಡಿವಿಷನ್ ಕೇಳಿದ್ರೆ ಡಿವಿಷನ್ಗೆ ಕೆಲಸ ಹಾಕಿದ್ದೀವಿ. ಇಂಥ ಒಂದು ಇದ್ದಾಗ ಮನನೋದಂತ ಅವ್ರು ಅಂತಾರೆ. ಮತ್ತು ಆಸೆ ಆಮೇಶ ಹೋಗ್ಯಾರಂತ ಅವ್ರು ಅಂತಾರೆ. ಅದು ಆಸೆ ಆಮೇಶ ಹೋಗಿದ್ರೆ ಅವ್ರಿಗೆ ಗೊತ್ತು, ಎದಕ್ಕೆ ಹೋಗ್ಯಾರ ಗೊತ್ತಿಲ್ಲ ನಮ್ಗೆ. ಅವರು ಪಕ್ಷ ಬಿಟ್ಟು ಹೋಗ್ಬೇಕಾದ್ರ ಒಂದು ಪಕ್ಷ ನಿಷ್ಠೆ ಅವರಲ್ಲಿಲ್ಲ. ಮೊದಲು ನಮಗೆ ಪಕ್ಷ ನಿಷ್ಠೆ ಇರಬೇಕು, ಆಮೇಲೆ ಶಾಸಕರ ಮೇಲೆ ನಂಬಿಕೆ ಇರಬೇಕು. ಅವರಲ್ಲಿ ಯಾವುದೂ ಇಲ್ಲ. ಪಕ್ಷ ಬಿಟ್ಟು ಹೋಗ್ಬೇಕಾದ್ರೆ ಆ ಪಕ್ಷದಲ್ಲಿ ಇದ್ದಂಥ ಸಿದ್ಧಾಂತಗಳನ್ನು ನಾವು ತಿಳ್ಕೊಂಡು ಅಲ್ಲಿ ನಾವು ಅದು ಪಕ್ಷ ನಮಗೆ ದ್ರೋಹ ಬಗ್ದೈತಿ, ಆ ಪಕ್ಷದಿಂದ ನಮಗೆ ಅನ್ಯಾಯ ಆಗೈತೆ ಅಂದಾಗ ಅದನ್ನು ಪಕ್ಷ ರಾಜೀನಾಮೆ ಕೊಟ್ಟು ನಾವು ಹೋಗೋಂಥದ್ದು ನಮ್ಮ ಧರ್ಮ. ಆಮೇಲೆ ಶಾಸಕರಿಂದ ನಮಗೆ ಮನನೊಂದು ಬಂದೀವಿ ಅಂತ ಅವ್ರು ಹೇಳ್ತಾರಲ್ಲ, ಶಾಸಕರಿಂದ ಮನನೊಂದಬೇಕಾದ್ರೆ ನಾವು 22 ಮಂದಿ ಸದಸ್ಯರಿದ್ವಿ. ಅಲ್ಲಿ 22 ಮಂದಿ ಬಿಟ್ಟು ಒಬ್ಬರಿಗೆ 6 ಮಂದಿಗೆ ಮನನೊಂದುವಂಥ ಕೆಲಸ ಏನು ಮಾಡಿದ್ರು ಶಾಸಕರು? ನಾನು ಅಧ್ಯಕ್ಷತೆ ಇದ್ದತ್ನಾಗ ಮಂಜು ಶೆಟ್ಟರ್ ಇರ್ಬೋದು, ಗುರಮಣ್ಣರು ಇರ್ಬೋದು, ನಾವೆಲ್ಲರ ಅಧ್ಯಕ್ಷರು ಇದ್ದತ್ನಾಗ ಎಲ್ಲರಿಗೂ ಸಮನಾಗಿ ನಾವು 22 ಜನನೂ ಸಮನಾಗಿ ನಾವು ಅಲ್ಲಿ ಕೆಲಸ ಹಂಚಿಕೆ ಮಾಡಿದ್ವಿ. ಆಮೇಲೆ ಕೋವಿಡ್ನೊಳಗೂ ಎಲ್ಲರಿಗೂ ಸಮನಾಗಿ ಕೆಲಸ ಹಂಚಿಕೆ ಮಾಡಿದ್ವಿ. ಬಂದಂಥ 3 ಲಕ್ಷನೋ 10 ಲಕ್ಷನೋ ಎಷ್ಟೇ ಬರಲಿ, 1 ಲಕ್ಷ ಬಂದರೆ 2 ಡಿವಿಷನ್ದಾಗ ಹೆಚ್ಚು ಕಡಿಮೆ ಕೆಲಸ ಎಲ್ಲಿರುತ್ತೆ ಅದನ್ನ ನೋಡಿ ನಾವು ಕೆಲಸ ಮಾಡಿದ್ವಿ. ಅಂಥದ್ರೊಳಗೆ ನಾವು ಮನನೊಂದು ನನ್ನ ಸತ್ತಾಳ ಅಂತ ಅವ್ರು ಹೇಳ್ತಾರಲ್ಲ, ಸತ್ತಿದ್ದಂತ ಹೇಳಿದ್ದೆ ಅವಾಗ ಅವ್ರು SRN ಫೌಂಡೇಶನ್ ಹೋದೊಳಗೆ ಅದು ಅಂದಿದ್ದು ನಾವು, ಇವಾಗಲ್ಲ. ಆವಾಗಂದು ಅಲ್ಲಿ ಜನ, ಆ ವಾರ್ಡಿನ ಜನ ಗಲಾಟೆ ಮಾಡಿದ್ರು. ನಾವು ಶಾಸಕರು ಮಾಡಿಲ್ಲ, ಸದಸ್ಯರು ಮಾಡಿಲ್ಲ, ವೋಟ್ ಆಗಿದ ಮತದಾರರು ಮಾಡಿದಂಥದ್ದು. ಈಗ ನಾವು ಅಂದಿಲ್ಲ. ಅದನ್ನು ಈಗ ಯಾಕೆ ಅವ್ರು ಆ ವಿಷಯ ಪ್ರಸ್ತಾವನೆ ಮಾಡಬೇಕು? ನಾನು ಒಂದು ಪಕ್ಷ ಬಿಟ್ಟು ಬಂದವರು ನಾವು, ನಮಗೂ ಮನನೊಂದಿತ್ತು. 5 ವರ್ಷ, ನಾನು 2.5 ವರ್ಷ ನಾನು ಅಲ್ಲಿ ಇದ್ದೊತ್ನಾಗ ಜಗಳ ಮಾಡಿ 2.5 ವರ್ಷ ನಾನು ಆ ಶಾಸಕರ ಮನೆಗೆ ಹೋಗಲಿಲ್ಲ. ಆದರೂ ನಾನು ಪಕ್ಷದಲ್ಲಿ ಇದ್ದೆ. ಪಕ್ಷದಾಗಿದ್ದು ನಾನು ಅಲ್ಲಿ 2 ಸರಿ ಅಧ್ಯಕ್ಷರಾದೊತ್ನಾಗ ಸ್ವತಃ ಹೋಗಿ ಕೈ ಎತ್ತಿ ಆ ಪಕ್ಷ ನಿಷ್ಠೆ ಮುಗಿದು 5 ವರ್ಷ ನಾನು ಅವಧಿ ಮುಗಿಯೋರಿಗೆ ಅಲ್ಲಿದ್ದ ಅವಧಿ ಮುಗಿದ ಮೇಲೆ ನಾನು ರಿಸೈನ್ ಮಾಡಿ ಇಡೀ ನಮ್ಮ ಸಮುದಾಯ ತಾಲೂಕಿನ ಜನ ನನ್ನ ವೋಟರ್ಸ್ ಕೇಳಿ ನಾ ಪಕ್ಷ ಬದಲಾವಣೆ ಮಾಡಿದೆ ಹೊರತಾಗಿ ಮತ್ತೊಂದಿಲ್ಲ. ಆ ಟೈಮಿಗೆ ಎಲ್ಲರೂ ಇದ್ದರು ನನ್ನ ಜೊತೆ. ಇದು ಎಲ್ರಿಗೂ ಸರ್ಕಾರ ಮಾತು ಗೊತ್ತಿದ್ದು. ಇದು ಸರ್ಕಲ್ನಲ್ಲಿ ಓಪನ್ ಆಗಿ ನಾವು ವೇದಿಕೆ ಹಾಕಿ ಪಕ್ಷ ಸೇರ್ಪಡೆ ಆಗಿದ್ವಿ. ಇದು ತಮ್ಮೆಲ್ಲರ ಗಮನಕ್ಕೂ ಐತಿ, ಎಲ್ರಿಗೂ ಗೊತ್ತೈತಿ. ಅದು ಒಂದು ಪಕ್ಷದ ಶಿಷ್ಟಾಚಾರ. ಅದು ಬಿಟ್ಟು ನಾನು ಮನಸ್ಸಿಗೆ ಬಂದಾಗ ಹೋಗ್ತೀನಿ, ಮನಸ್ಸಿಗೆ ಬಂದಾಗ ಬರ್ತೀನಿ ಅಂದ್ರೆ ಅದಕ್ಕೆ ಇವತ್ತು ಜನಸಾಮಾನ್ಯರು ಮಾತಾಡ್ಬೋದು, ಸಾರ್ವಜನಿಕರು ಮಾತಾಡ್ಬೋದು, ನಾವು ಮಾತಾಡ್ಬೋದು. ಒಂದು ಯಾವುದೋ ಆಸೆ ಆಮಿಷಕ್ಕೆ ಹೋಗ್ಯಾರ ಅಂತ. ನಾನು ಅಧ್ಯಕ್ಷರಿರ್ಬೋದು, ಅಂಜಳರ್ಬೋದು, ಗುರುಲಕ್ಷ್ಮರ್ಬೋದು, ಯಾರು ಸದಸ್ಯರು ಏನು ಕೆಲಸ ಇದೆ ಬಂದ್ರೆ ಇಮಿಡಿಯೇಟ್ ನಮ್ಗೆಲ್ಲರಿಗೂ ಫೋನ್ ಮಾಡಿ ಹೇಳಿ ನಮ್ಮ ರಾಜ್ಯ ಸದಸ್ಯರಿಗೆ, ನಮ್ಮ ಹಳೆಯ ಸ್ನೇಹಿತರಿಗೆ ಕೆಲಸ ಮಾಡಿಸ್ಕೊಟ್ರೆ. ಅದು
ಅವರು ಯಾವ ದೃಷ್ಟಿಯಿಂದ ಈ ಮಾತು ಹಿಂದೆ ಹೇಳಿದ್ರು ಗೊತ್ತಿಲ್ಲ. ನಮಗೆ ನಿಜವಾಗ್ಲೂ ಅದು ಅನಿಸುತ್ತೆ. ಮತ್ತು ಶಾರದಾ ಪುತ್ತವರು ನಮಗೇನು ಭಾರತೀಯ ಜನತಾ ಪಕ್ಷದಿಂದ ಓಟ್ ಬಂದಿಲ್ಲ, ನಮ್ಮ ವರ್ಚಸ್ಸಿಂದ ನಾವು ಗೆದ್ದು ಬಂದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಚುನಾವಣೆ ಬಂದಾಗ ಅಲ್ಲಿ ಪಕ್ಷದಿಂದ ಗೆಲ್ಲಾಗುತ್ತೋ ಅವ್ರ ಇಚ್ಛೆಯಿಂದ ಗೆಲ್ಲುವಾಗುತ್ತೋ ಅನ್ನೋದು ತೋರ್ಸೋಣ. ಅಲ್ಲಿವರೆಗೂ ಸುಮ್ಮನೆ ಏನು ಮಾತಾಡಿ ಇದು ಮಾಡೋದು ಬೇಡ. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ, ನೋಡೋಣ.